ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊನ್ನೆ ನಡೆದಂತಹ GST ಕೌನ್ಸಿಲ್ ಸಭೆಯಲ್ಲಿ ಶ್ರೀಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರವು ರೈತರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಹಿಂದೆ ಇದ್ದಂತಹ ಟ್ರ್ಯಾಕ್ಟರ್ಗಳ ಮೇಲಿನ GST ಹಾಗೂ ಟ್ರ್ಯಾಕ್ಟರ್ಗಳ ಕೃಷಿ ಸಾಮಾನುಗಳ ಮೇಲಿನ GSTಯನ್ನ 12% ರಿಂದ 5% ವರೆಗೆ ಇಳಿಕೆಯನ್ನ ಮಾಡಿದ್ದಾರೆ. ಈ ಒಂದು ಕಡಿಮೆ ಮಾಡಿರ್ತಕ್ಕಂತಹ ಈ ಒಂದು GST ಬೆಲೆ ನೋಡ್ರಿ ಸ್ನೇಹಿತರ, ಎಲ್ಲ ರೈತರಿಗೂ ಹೊಸ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಲಿಕ್ಕೆ ಹಾಗೆ ಕೃಷಿ ಸಾಮಾನುಗಳನ್ನ ಖರೀದಿ ಮಾಡಲಿಕ್ಕೆ ತುಂಬಾನೇ ಅನುಕೂಲ ಆಗಿದೆ. ಈ ಒಂದು ಕಡಿಮೆ ಮಾಡಿರ್ತಕ್ಕಂತಹ GST ಬೆಲೆ ನೋಡ್ರಿ ಸ್ನೇಹಿತರೆ, ಇದು 1800 cc ಕಡಿಮೆ ಎಂಜಿನ್ ಸಾಮರ್ಥ್ಯವುಳ್ಳ ಟ್ರ್ಯಾಕ್ಟರ್ಗಳಿಗೆ 12% ರಿಂದ 5% ವರೆಗೆ ಇಳಿಕೆಯನ್ನ ಮಾಡಿದ್ದಾರೆ. ನಾವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಬೆಲೆ ನೋಡ್ರಿ ಸ್ನೇಹಿತರೆ, ಇದು ಫಿಕ್ಸ್ ಇರುವುದಿಲ್ಲ, ಒಂದು ಅಂದಾಜು ಮಾಡಿ ಬೆಲೆಯನ್ನ ಹೇಳಿರ್ತೀವಿ. ಈ ಒಂದು GST ಕಡಿಮೆ ಆದ ನಂತರ ಬೆಲೆ ಇದೆ. ಈ ಒಂದು ಬೆಲೆ ನೋಡ್ರಿ ರಾಜ್ಯಗಳಿಂದ ರಾಜ್ಯಗಳಿಗಾಗಿರಬಹುದು, ಡೀಲರ್ಸ್ನಿಂದ ಡೀಲರ್ಸ್ ಆಗಿರಬಹುದು, ಹಾಗೆ ಶೋರೂಮ್ನಿಂದ ಶೋರೂಮ್ಗೆ ಬೇರೆ ಬೇರೆ ಆಗಿರುತ್ತದೆ. ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಅಂದಾಜು ಬೆಲೆಯನ್ನ ಹೇಳಿರ್ತೀವಿ. ಇವತ್ತು ನಾವು ಮಹೀಂದ್ರಾ ಕಂಪನಿ ಟ್ರ್ಯಾಕ್ಟರ್ಗಳ ಮೇಲಿನ GST ಬೆಲೆ ಅಂತಂದ್ರೆ, ಹಿಂದೆ ಈ ಒಂದು ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಮೇಲಿನ ಬೆಲೆ GST 12% ರಿಂದ 5% ವರೆಗೆ ಇಳಿಕೆ ಮಾಡೋಕ್ಕಿಂತ ಮೊದಲೇ ಬೆಲೆ ಏನಿತ್ತು, ಇವಾಗ ಏನಿದೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡ್ರಿ ಸ್ನೇಹಿತರೆ, ಕೇಂದ್ರ ಸರ್ಕಾರವು ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಮೇಲಿನ GST ಬೆಲೆಯನ್ನ ST/SPಗೆ ಎಷ್ಟು ಕ್ಯಾಶ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, 35 SP ವರೆಗೆ ನೋಡ್ರಿ ಸ್ನೇಹಿತರೆ 41,000 ಕ್ಯಾಶ್ ವರೆಗೆ ಕಡಿಮೆ ಮಾಡಿದ್ದಾರೆ. 35 SP ಟ್ರ್ಯಾಕ್ಟರ್ಗೆ 41,000 ತನಕ ಕಡಿಮೆ ಮಾಡಿದ್ದಾರೆ. ಹಾಗೆ 45 SP ಟ್ರ್ಯಾಕ್ಟರ್ಗಳಿಗೆ 45,000 ತನಕ ಕಡಿಮೆ ಮಾಡಿದ್ದಾರೆ ಸ್ನೇಹಿತರೆ. 45 SP ಟ್ರ್ಯಾಕ್ಟರ್ಗಳಿಗೆ 45,000 ತನಕ ಕಡಿಮೆ ಮಾಡಿದ್ದಾರೆ. ಹಾಗೆ 50 SP ಟ್ರ್ಯಾಕ್ಟರ್ಗಳಿಗೆ 53,000 ತನಕ ಕಡಿಮೆಯನ್ನ ಮಾಡಿದ್ದಾರೆ. ಹಾಗೆ 75 SP ಟ್ರ್ಯಾಕ್ಟರ್ಗಳಿಗೆ ಒಂದು 63,000 ತನಕ ಕಡಿಮೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಪ್ರತಿಯೊಂದು ಟ್ರ್ಯಾಕ್ಟರ್ಗಳ SP ವರೆಗೆ ಮೊದಲು ಈ ಒಂದು ಟ್ರ್ಯಾಕ್ಟರ್ಗಳ ಬೆಲೆ ಏನಿತ್ತು, ಇವಾಗ GST ಕಡಿಮೆ ಆದ ನಂತರ ಈ ಒಂದು ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಬೆಲೆ ಇವಾಗ ಏನಿದೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡ್ರಿ, ಯುವರಾಜ್ 215 NXT ಈ ಒಂದು ಟ್ರ್ಯಾಕ್ಟರ್ ಬಂದು 15 SP ಟ್ರ್ಯಾಕ್ಟರ್ ಸ್ನೇಹಿತರೆ. ಇದು ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ನೋಡ್ರಿ 3,09,000 ಇತ್ತು ಸ್ನೇಹಿತರೆ. 3,09,000 ಈಗೊಂದು 2,90,000 ತನಕ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಮಹೀಂದ್ರಾ 265 DI XP ಪ್ಲಸ್ ಈ ಒಂದು ಟ್ರ್ಯಾಕ್ಟರ್ ಬಂದು 33 SP ಟ್ರ್ಯಾಕ್ಟರ್ ಸ್ನೇಹಿತರೆ. ಇದು 33 SP ಟ್ರ್ಯಾಕ್ಟರ್ ಬರ್ತದೆ. ಇದು ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ನೋಡ್ರಿ 5,92,000. 5,92,000 ಇವಾಗ GST ಕಡಿಮೆ ಆದ ನಂತರ ಈ ಒಂದು ಟ್ರ್ಯಾಕ್ಟರ್ಗೆ ಕಟ್ಟಬೇಕಾಗಿರುವಂತಹ ಬೆಲೆ 5,76,000. ನೆಕ್ಸ್ಟ್ ನೋಡ್ರಿ, ಮಹೀಂದ್ರಾ 275 DI TU XP ಪ್ಲಸ್ ಈ ಒಂದು ಟ್ರ್ಯಾಕ್ಟರ್ ಬಂದು 39 SP ವರೆಗೆ ಬರುತ್ತೆ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ 6,42,000. 6,42,000 ಇವಾಗ ಕಟ್ಟಬೇಕಾಗಿರುವಂತಹ GST ಕಡಿಮೆ ಆದ ನಂತರ ಇರುವ ಬೆಲೆ 6,20,000 ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡ್ರಿ, ಮಹೀಂದ್ರಾ ಓಜಾ 3140 ಈ ಒಂದು ಟ್ರ್ಯಾಕ್ಟರ್ ಬಂದು 40 SP ಟ್ರ್ಯಾಕ್ಟರ್ ಸ್ನೇಹಿತರೆ. ಇದು ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂದ್ರೆ 7,50,000 ಇತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 7,35,000 ತನಕ ಕಟ್ಟಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಯೋ ಟೆಕ್ ಪ್ಲಸ್ 475 DI ಈ ಒಂದು ಟ್ರ್ಯಾಕ್ಟರ್ ಬಂದು 44 SP ವರೆಗೆ ಬರ್ತಿದೆ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂದ್ರೆ 7,81,000 ಇತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 7,49,000 ವರೆಗೆ ಕಟ್ಟಬಹುದು. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಯೋ ಮಹೀಂದ್ರಾ 575 DI ಯೋ ಮಹೀಂದ್ರಾ 575 DI ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಏನಂತಂದ್ರೆ 7,60,000 ತನಕ ಇತ್ತು ಸ್ನೇಹಿತರೆ. 7,60,000 ಇತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ ಒಂದು 7,45,000 ವರೆಗೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಯೋ ಟೆಕ್ ಪ್ಲಸ್ 575 DI ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಒಂದು 7,70,000 ತನಕ ಇತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ ಒಂದು 7,40,000 ತನಕ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡ್ರಿ, ಮಹೀಂದ್ರಾ 575 DI ಭೂಮಿಪುತ್ರ ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟು ಇತ್ತು ಅಂತಂದ್ರೆ 7,14,000 ಇತ್ತು. ಈಗ GST ಕಡಿಮೆ ಆದ ನಂತರ ಈ ಒಂದು ಮಹೀಂದ್ರಾ ಟ್ರ್ಯಾಕ್ಟರ್ದ ಇವತ್ತಿನ ಮಾರಾಟದ ಬೆಲೆ 6,84,000 ವರೆಗೆ ಕಟ್ಟಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಟ್ರ್ಯಾಕ್ಟರ್ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ, ಅರ್ಜುನ್ ಮಹೀಂದ್ರಾ 555 DI ಅರ್ಜುನ್ ಮಹೀಂದ್ರಾ 555 DI ಈ ಒಂದು ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ 49 SP ವರೆಗೆ ಬರುತ್ತೆ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂದ್ರೆ 8,10,000 ವರೆಗೆ ಇತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 7,85,000 ವರೆಗೆ ಕಟ್ಟಬೇಕಾಗುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಮಹೀಂದ್ರಾ 575 DI XP ಪ್ಲಸ್ ಭೂಮಿಪುತ್ರ
ಈ ಒಂದು ಟ್ರ್ಯಾಕ್ಟರ್ ಬಂದು 47 SP ವರೆಗೆ ಬರುತ್ತೆ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತಂದ್ರೆ 7,78,000 ಇತ್ತು. ಇವಾಗ GST ಕಡಿಮೆ ಆದ ನಂತರ ಕಟ್ಟಬೇಕಾಗಿರುವಂತಹ ಬೆಲೆ 7,38,000 ವರೆಗೆ ಕಟ್ಟಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಅಂತಂದ್ರೆ 605 DI ಅರ್ಜುನ್ ಮಹೀಂದ್ರ 605 DI. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂತಂದ್ರೆ 9 ಲಕ್ಷ ಇತ್ತು. 9 ಲಕ್ಷ ಇತ್ತು. ಇವಾಗ 8,75,000 ತನಕ ಕಟ್ಟಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಅಂತಂದ್ರೆ ಅರ್ಜುನ್ ಮಹೀಂದ್ರ 605 DI MS. ಈ ಒಂದು ಟ್ರ್ಯಾಕ್ಟರ್ 50 SP ವರೆಗೂ ಟ್ರ್ಯಾಕ್ಟರ್ ಬರುತ್ತೆ. ಇದು ಅರ್ಜುನ್ ಇದು 605 DI MS. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲ ಇದ್ದಂತಹ ಬೆಲೆ 8,61,000 ತನಕ ಇತ್ತು. ಇವಾಗ ಇರುವಂತಹ ಬೆಲೆ ಒಂದು 8,18,000 ತನಕ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಅಂತಂದ್ರೆ ಅರ್ಜುನ್ ಮಹೀಂದ್ರ 605 DI. ಅರ್ಜುನ್ ಮಹೀಂದ್ರ 605 DI 4 ವೀಲ್ ಡ್ರೈವ್. ಈ ಒಂದು ಟ್ರ್ಯಾಕ್ಟರ್ 55 SP ವರೆಗೆ ಬರುತ್ತೆ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂತಂದ್ರೆ 10,50,000 ಇತ್ತು. ಈ ಒಂದು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ದ ಮೊದಲ ಬೆಲೆ 10,50,000 ಇತ್ತು. ಇವಾಗ 9,80,000 ತನಕ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಅಂತಂದ್ರೆ ಸರ್ಪಂಚ್ ಮಹೀಂದ್ರ ಒಳಗೆ ನೋಡ್ರಿ ಸ್ನೇಹಿತರೆ, ಮಹೀಂದ್ರ ಸರ್ಪಂಚ್ 575 DI. ಈ ಒಂದು ಟ್ರ್ಯಾಕ್ಟರ್ ಬಂದು 45 SP ವರೆಗೆ ಬರುತ್ತೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ 7,30,000 ತನಕ ಇತ್ತು. ಇವಾಗ ರೈತರು ಕಟ್ಟಬೇಕಾಗಿರುವಂತಹ ಬೆಲೆ ಒಂದು 6,85,000 ತನಕ ಕಟ್ಟಬೇಕು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡ್ರಿ ಸರ್ಪಂಚ್ ಮಹೀಂದ್ರ 585 DI. ಇದು 50 SP ವರೆಗೆ ಬರುತ್ತೆ ಸ್ನೇಹಿತರೆ. ಇದು 50 SP ವರೆಗೆ ಬರುತ್ತೆ. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂದ್ರೆ 7,60,000 ತನಕ ಇತ್ತು. ಇವಾಗ ಒಂದು 7,15,000 ತನಕ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಅಂತಂದ್ರೆ 755 DI PP 4 ವೀಲ್ ಡ್ರೈವ್. ಈ ಒಂದು 74 SP ವರೆಗೆ ಬರುತ್ತೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ದ ಮೊದಲ ಬೆಲೆ ಎಷ್ಟಿತ್ತು ಅಂದ್ರೆ 15,78,000 ಇತ್ತು. ಇವಾಗ ಅಂತಂದ್ರೆ GST ಕಡಿಮೆ ಆದ ನಂತರ ಈ ಒಂದು ಬೆಲೆ 15,14,000 ವರೆಗೆ ಆಗಿದೆ. ನೋಡಿ ಸ್ನೇಹಿತರೆ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಮಹೀಂದ್ರ ಟ್ರ್ಯಾಕ್ಟರ್ಗಳ ಬೆಲೆ ಇದು ನಾವು ಹೇಳ್ತೀವಿ ಅಂತ ಇದು ಫಿಕ್ಸ್ ಅಲ್ಲ. ಇದು ಮೊದಲೇ ಹೇಳಿದ ಹಾಗೆ ರಾಜ್ಯಗಳಿಂದ ರಾಜ್ಯಗಳಿಗಾಗಿರ್ಬೋದು, ಹಾಗೆ ಡೀಲರ್ಸ್ನಿಂದ ಡೀಲರ್ಸ್ಗೆ, ಶೋರೂಮ್ನಿಂದ ಶೋರೂಮ್ಗೆ ಇದು ಸ್ವಲ್ಪ ಅಂದಾಜು ಬೆಲೆಯಲ್ಲಿ ನಾವು ಹೇಳಿರ್ತೀವಿ. ಇದೇನು ಫಿಕ್ಸ್ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ಈ ಒಂದು ಏನು ಬೆಲೆ ಕಡಿಮೆ ಆಗಿದ್ದಿಲ್ಲ, ಇದು ನರೇಂದ್ರ ಮೋದಿ ಸರ್ಕಾರ ಏನು ಈ ಒಂದು ಬೆಲೆಯನ್ನು ಕಡಿಮೆ ಮಾಡಿದೆ. ಈ ಒಂದು ಬೆಲೆ ನೋಡ್ರಿ ಸ್ನೇಹಿತರೆ, ಹೊಸ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡುವಂತಹ ಎಲ್ಲ ರೈತರಿಗೆ ಇದು ತುಂಬಾನೇ ಅನುಕೂಲ ಆಗಿದೆ. ಹಾಗೆ ಟ್ರ್ಯಾಕ್ಟರ್ಗಳ ಜೊತೆಗೆ ಆ ಕೃಷಿ ಸಾಮಾನುಗಳನ್ನ ಖರೀದಿಸುವಂತಹ ರೈತರಿಗೂ ಕೂಡ ತುಂಬಾನೇ ಅನುಕೂಲ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಎಲ್ಲ ಟ್ರ್ಯಾಕ್ಟರ್ಗಳ ಮೇಲಿನ GST ಬೆಲೆಗೆ ಸಂಬಂಧಿಸಿದಂತೆ ಮೊದಲು ಟ್ರ್ಯಾಕ್ಟರ್ಗಳ ಬೆಲೆ ಏನಿತ್ತು, ಇವಾಗ ಏನಿದೆ, ಇನ್ನಿ ಉಳಿದ ಟ್ರ್ಯಾಕ್ಟರ್ಗಳ ಕಂಪನಿಗಳ ಬೆಲೆಯನ್ನು ತಮಗೆ ಬೇಕಾಗಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.